ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಭೀಮನು ಕ್ಷೇಮಧೂರ್ತಿಯನ್ನು ಕೊಂದುದು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಸಂಜಯನು ಹೇಳುತ್ತಿರುವನು, ಕೇಳು. ಗಜ ತುರಗ ಪದಾತಿ ಸೈನ್ಯಗಳು ಒಂದಕ್ಕೊಂದು ಕೈಕಲೆತು ದೇವಾಸುರ ಸೈನ್ಯಗಳಂತೆ ಹೊಡೆದಾಡಿದವು. ನಾನಾ ರಥಗಳು, ಆನೆಗಳು, ಪದಾತಿಗಳು ಕ್ರೂರ ಸಾಹಸಗಳನ್ನು ತೋರಿಸುತ್ತಾ ಪ್ರಾಣನಾಶಕ್ಕೂ ಪ್ರಾರಬ್ಧ ಪಾಪ ನಿವೃತ್ತಿಗೂ ಕಾರಣವೆನಿಸಿದ ಪ್ರಬಲ ಯುದ್ಧವನ್ನು ಮಾಡಿದವು. ಕಾಂತಿಯಲ್ಲಿಯೂ ತೇಜಸ್ಸಿನಲ್ಲಿಯೂ ಸುಗಂಧದಲ್ಲಿಯೂ ಕ್ರಮವಾಗಿ ಚಂದ್ರ ಸೂರ್ಯ ಕಮಲಗಳಿಗೆ ಸಮಾನಗಳೆನಿಸಿದ ವೀರ ಪುರುಷರ ತಲೆಗಳು ಅಲ್ಲಲ್ಲಿ ಕತ್ತರಿಸಿ ರಣಭೂಮಿಯೊಳಗೆಲ್ಲ ಬಿದ್ದಿದ್ದವು. ಅರ್ಧಚಂದ್ರ ಬಾಣಗಳು, ಭಲ್ಲಾಯುಧಗಳು, ಸುರಪ್ರಗಳು, ಕತ್ತಿ, ಪಟ್ಟಸ, ಕೊಡಲಿ ಇವುಗಳಿಂದ ಒಬ್ಬರ ತಲೆಯನ್ನು ಇನ್ನೊಬ್ಬರು ಕಡಿದು ಕೆಡಹುತ್ತಿದ್ದರು. ವೀರರು ತಮ್ಮ ನೀಡಿದ ತೋಳುಗಳಿಂದ ಪ್ರತಿಪಕ್ಷದವರ ತೋಳುಗಳನ್ನು ಕತ್ತರಿಸಿ ಕೆಡಹಿದರು. ಆ ಬಾಹುಗಳು ರಣಾಂಗಣದಲ್ಲಿ ಆಯುಧಗಳೊಡನೆಯೂ ತೋಳ್ಬಳೆಗಳೊಡನೆಯೂ ಅಲ್ಲಲ್ಲಿ ಬಿದ್ದಿದ್ದವು. ಕೆಂಪಾದ ಉಗುರುಗಳಿಂದಲೂ ಅಂಗೈಗಳಿಂದಲೂ ಶೋಭಿತವಾದ ಆ ಬಾಹುಗಳು ಗರುಡನಿಂದ ಚದುರಿಸಲ್ಪಟ್ಟ 5 ಹೆಡೆಯ ಸರ್ಪಗಳಂತೆ ಕಾಣುತ್ತಿದ್ದವು. ಆನೆ ಕುದುರೆಗಳನ್ನೇರಿಯೂ ರಥಗಳನ್ನೇರಿಯೂ ಯುದ್ಧ ಮಾಡುತ್ತಿದ್ದ ವೀರರು ಪುಣ್ಯ ಕ್ಷಯವಾದ ಮೇಲೆ ತಮ್ಮ ತಮ್ಮ ವಿಮಾನಗಳೊಡನೆ ಕೆಳಗೆ ಬಿದ್ದ ಸ್ವರ್ಗವಾಸಿಗಳಂತೆ ಶತ್ರುಗಳಿಂದ ಹತರಾಗಿ ತಮ್ಮ ವಾಹನಗಳೊಡನೆ ಕೆಳಗೆ ಬೀಳುತ್ತಿದ್ದರು. ಮಹಾ ಗದೆಗಳಿಂದಲೂ ಪರಿಘಗಳಿಂದಲೂ ಮುಸಲಗಳಿಂದಲೂ ಹೊಡೆದು ಕೆಡಹಲ್ಪಟ್ಟ ಅನೇಕ ವೀರರು ನೂರಾರು ಕಡೆಯಿಂದ ರಣರಂಗದಲ್ಲಿ ಬಿದ್ದರು. ರಥಗಳಿಂದ ರಥಗಳು, ಮದದಾನೆಗಳಿಂದ ಮದದಾನೆಗಳು, ಕುದುರೆಯ ಸವಾರರಿಂದ ಕುದುರೆಯ ಸವಾರರು ಹತರಾಗಿ ನೆಲಕ್ಕೆ ಬೀಳುತ್ತಿದ್ದರು. ಕೆಲವು ಕಡೆ ರಥಗಳಿಂದ ಪದಾತಿಗಳು, ಆನೆಗಳಿಂದ ರಥಗಳು, ಪದಾತಿಗಳಿಂದ ಕುದುರೆಯ ಸೈನಿಕರು, ಕುದುರೆಯ ಸವಾರರಿಂದ ಕಾಲಾಳುಗಳು ಹತರಾಗಿ ಬೀಳುತ್ತಿದ್ದರು. ಮತ್ತೊಂದು ಕಡೆಯಲ್ಲಿ ಆನೆಗಳು ರಥಾಶ್ವ ಪದಾತಿಗಳನ್ನು, ಕಾಲಾಳುಗಳು ರಥ ಗಜ ತುರಗಗಳನ್ನು, ಅಶ್ವಿಕ ಅಶ್ವಿಕರು ರಥ ಪದಾತಿ ಗಜಸೈನ್ಯಗಳನ್ನು, ರಥಗಳು ಪದಾತಿ ಗಜಸೈನ್ಯಗಳನ್ನು ಎದುರಿಸಿ ಕೊಲ್ಲುತ್ತಿದ್ದವು. ಅಲ್ಲಲ್ಲಿ ರಥಗಳು ಪದಾತಿಗಳನ್ನು, ಗಜಗಳು ಕುದುರೆಗಳನ್ನು, ಕುದುರೆಗಳು ಆನೆಗಳನ್ನು, ಪದಾತಿಗಳು ರಥಗಳನ್ನು ಮೆಟ್ಟಿ ಕೊಲ್ಲುತ್ತಿದ್ದವು. ಕೆಲವರು ಕೈಗಳಿಂದಲೂ, ಕೆಲವರು ಕಾಲುಗಳಿಂದಲೂ, ಕೆಲವರು ಶಸ್ತ್ರಾಸ್ತ್ರಗಳಿಂದಲೂ, ಕೆಲವರು ರಥಗಳಿಂದಲೂ ಪ್ರಬಲವಾಗಿ ಹೊಡೆದಾಡಿದರು. ಹೀಗೆ ಅನೇಕ ಶೂರರು ತಮ್ಮ ಪ್ರತಿಪಕ್ಷದ ಸೈನ್ಯಗಳನ್ನು ಅಲ್ಲಲ್ಲಿ ಕೊಂದು ಕೊಲ್ಲುತ್ತಲೂ ಇರಲು ಪಾಂಡವರು ತಮ್ಮವರ ಪ್ರಹಾರವನ್ನು ಸಹಿಸಲಾರದೆ ಭೀಮನನ್ನು ಮುಂದಿಟ್ಟುಕೊಂಡು ತಮ್ಮ ಕಡೆಯ ಎಲ್ಲ ಪ್ರಧಾನ ವೀರರೊಡನೆ ಸೇರಿ ಒಟ್ಟಾಗಿ ಬಂದು ನಮ್ಮನ್ನು ಎದುರಿಸಿದರು. ದೃಷ್ಟದ್ಯುಮ್ನನು, ಶಿಖಂಡಿ, ಉಪಪಾಂಡವರು, ಪ್ರಭದ್ರಕರು, ಸಾತ್ವಿಕಿ, ಚೇಕಿತಾನನು ಇವರೆಲ್ಲರೂ ದ್ರಾವಿಡ ಸೈನ್ಯಗಳೊಡನೆ ಬಂದು ಎದುರಿಸಿ ನಿಂತರು. ಪಾಂಡ್ಯ, ಚೋಳ, ಕೇರಳ ವೀರರೆಲ್ಲ ಶತ್ರುಗಳ ಮಹತ್ತಾದ ಸೇನಾ ವ್ಯೂಹದಿಂದ ಆವರಿಸಲ್ಪಟ್ಟರು. ಆ ವೀರರಲ್ಲಿ ಒಬ್ಬೊಬ್ಬರು ಅಗಲವಾಗಿ ಉಬ್ಬಿದ ಎದೆಯಿಂದಲೂ, ನೀಡಿದ ತೋಳುಗಳಿಂದಲೂ, ಉನ್ನತವಾದ ಆಕೃತಿಯಿಂದಲೂ, ವಿಶಾಲ ನೇತ್ರಗಳಿಂದಲೂ ಶೋಭಿಸುವರು. ಒಬ್ಬೊಬ್ಬರು ರಾಜಯೋಗ್ಯವಾದ ಅಲಂಕಾರಗಳಿಂದಲೂ, ರಕ್ತವರ್ಣದ ಹಲ್ಲುಗಳಿಂದಲೂ, ನಾನಾ ವರ್ಣದ ಉಡುಪುಗಳಿಂದಲೂ, ಸುಗಂಧ ಲೇಪನಗಳಿಂದಲೂ ಮೆರೆಯುವರು. ಸೊಂಟಕ್ಕೆ ಕತ್ತಿಗಳನ್ನು ಬಿಗಿದು ಪಾಶಾಯುಧಗಳನ್ನು ಹಿಡಿದಿರುವರು. ಒಬ್ಬೊಬ್ಬರು ಮದಿಸಿದ ಆನೆಗಳಂತೆ ಬಲವುಳ್ಳವರು, ಆನೆಗಳನ್ನು ಕೂಡ ತಡೆದು ನಿಲ್ಲಿಸಬಲ್ಲವರು. ಒಬ್ಬೊಬ್ಬರು ಮೃತ್ಯುವನ್ನು ಬದುಕನ್ನು ಸಮಾನವಾಗಿ ಎಣಿಸಿ ಒಬ್ಬರನ್ನೊಬ್ಬರು ಬೆಂಬಿಡದಿರುವರು. ಅಂದವಾದ ಶಿರೋಭೂಷಣಗಳನ್ನು ಧರಿಸಿ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಉದ್ದವಾದ ಕೇಶಪಾಶಗಳಿಂದ ಶೋಭಿಸುತ್ತಾ ಆ ಯುದ್ಧ ಸಮಯದಲ್ಲಿಯೂ ಪ್ರಿಯ ವಾಕ್ಯಗಳನ್ನು ನುಡಿಯುತ್ತಿರುವರು. ಭಯಂಕರ ರೂಪದಿಂದಲೂ ಪರಾಕ್ರಮದಿಂದಲೂ ಕೂಡಿದ ಅನೇಕ ಪದಾತಿಗಳು ಬಾಣ ಪ್ರಹಾರದಿಂದ ನೊಂದು ಬೀಳುತ್ತಿದ್ದರು. ಇಷ್ಟರಲ್ಲಿಯೇ ಬಹಳ ಶೂರಾಗ್ರಣಿಗಳೆನಿಸಿದ ಚೇದಿ, ಪಾಂಚಾಲ, ಕೇಕಯ, ಕರುಷ, ಕೋಸಲ, ಕಾಂಚಿ ದೇಶದ ವೀರರು ಮಾಗಧರು ಯುದ್ಧದಲ್ಲಿ ನಿಲ್ಲಲಾರದೆ ಹಿಂತಿರುಗಿ ಬಿಟ್ಟರು. ನಮ್ಮ ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳು ನಾನಾ ವಿಧ ಬಾಣಗಳಿಂದಲೂ ಧ್ವಜಗಳಿಂದಲೂ ಉತ್ಸಾಹಗೊಂಡು ಕುಣಿಯುತ್ತಲೂ ನಗುತ್ತಲೂ ಎದ್ದವು. ವೃಕೋದರನು ದೊಡ್ಡ ಆನೆಯ ಮೇಲೆ ಅನೇಕ ಗಜಯೋಧರಿಂದ ಪರಿವೃತನಾಗಿ ಪ್ರಬಲವಾದ ಆ ಸೈನ್ಯದ ನಡುವೆ ಪ್ರವೇಶಿಸಿ ನಿನ್ನವರನ್ನು ಎದುರಿಸಿದನು. ಶಾಸ್ತ್ರೀಯವಾಗಿ ಯುದ್ಧ ಶಿಕ್ಷಣವನ್ನು ಹೊಂದಿದ್ದ ಭಯಂಕರವಾದ ಆ ಆನೆಯು ಉದಿಸುವ ಸೂರ್ಯನಿಂದ ಕೂಡಿದ ಉದಯ ಪರ್ವತದ ಮೇಲಿನ ಒಂದು ದಿವ್ಯ ಭವನದಂತೆ ಕಾಣಿಸಿತು. ರತ್ನ ಖಚಿತವಾಗಿ ಉಕ್ಕಿನಿಂದ ನಿರ್ಮಿತವಾದ ಭೀಮಸೇನನ ಯುದ್ಧ ಕವಚವು ನಕ್ಷತ್ರದಿಂದ ವ್ಯಾಪ್ತವಾದ ಶರತ್ಕಾಲದ ಆಕಾಶದಂತೆ ಕಾಣಿಸಿತು. ಕೈಯಲ್ಲಿ ಉಗ್ರವಾದ ತೋಮರವನ್ನು ಹಿಡಿದು ಕಿರೀಟವನ್ನು ತಲೆಯಲ್ಲಿ ಧರಿಸಿ ಸರ್ವಾಲಂಕಾರ ಭೂಷಿತನಾಗಿದ್ದ ಭೀಮಸೇನನು ಶರತ್ಕಾಲದಲ್ಲಿ ಮಧ್ಯಾಹ್ನ ಗತವಾದ ಸೂರ್ಯನಂತೆ ತನ್ನ ತೇಜಸ್ಸಿನಿಂದಲೇ ಶತ್ರುಗಳನ್ನು ದಹಿಸುವಂತಿದ್ದನು.
ಭೀಮಸೇನನು ಗಜಾರೂಢನಾಗಿ ದೂರದಲ್ಲಿ ಬರುತ್ತಿರುವುದನ್ನು ಕಂಡೊಡನೆ ಹಿತ್ತಲಾಗಿ ನಮ್ಮ ಕಡೆಯಲ್ಲಿ ಕ್ಷೇಮಧೂರ್ತಿ ಎಂಬುವನು ಪಟ್ಟನೆ ತನ್ನ ಆನೆಯನ್ನೇರಿ ಕುಳಿತು ನಗುಮುಖದಿಂದ ಭೀಮನನ್ನು ಕರೆಯುತ್ತಾ ಅವನಿಗೆದಿರಾಗಿ ಓಡಿ ಬಂದನು. ಎರಡು ಮಹಾಪರ್ವತಗಳ ಹೋರಾಟದಂತೆ ಭಯಂಕರವಾದ ಆ ಆನೆಗಳೆರಡಕ್ಕೂ ಯುದ್ಧವು ನಡೆಯಿತು. ಆನೆಯನ್ನೇರಿ ಕುಳಿತ ಆ ವೀರರಿಬ್ಬರು ಸೂರ್ಯ ರಶ್ಮಿಯಂತೆ ಜ್ವಲಿಸುತ್ತಿರುವ ತೋಮರಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸಿ ಸಿಂಹನಾದ ಮಾಡಿದರು. ಆಮೇಲೆ ಅವರಿಬ್ಬರು ತಮ್ಮ ಆನೆಗಳೊಡನೆ ಹಿಂದೆ ಸರಿದು ಮಂಡಲ ಗತಿಗಳಿಂದ ಸುತ್ತುತ್ತಾ ಇಬ್ಬರು ಧನುಸ್ಸನ್ನು ಕೈಗೆತ್ತಿಕೊಂಡು ಒಬ್ಬರನ್ನೊಬ್ಬರು ಬಾಣಗಳಿಂದ ಹೊಡೆದರು. ಅವರಿಬ್ಬರ ಸಿಂಹನಾದಗಳು, ತೋಳನ್ನು ತಟ್ಟುವ ಧ್ವನಿಗಳು, ಬಾಣ ಘೋಷಗಳು ಒಂದಾಗಿ ಸೇರಿ ಉಭಯ ಪಕ್ಷದಲ್ಲಿರುವ ಜನಗಳಿಗೂ ಉತ್ಸಾಹಜನಕವಾಯಿತು. ಇಬ್ಬರು ಮೇಲೆ ಮೇಲೆ ಸಿಂಹನಾದವನ್ನು ಮಾಡುತ್ತಿದ್ದರು. ಅವರು ಕುಳಿತಿದ್ದ ಆನೆಗಳೆರಡು ಸೊಂಡಿಲನ್ನು ಮೇಲಕ್ಕೆತ್ತಿಕೊಂಡು ಒಂದನ್ನೊಂದು ಎದುರಿಸುತ್ತಿದ್ದವು. ಆ ಆನೆಗಳ ಮೇಲೆ ಪತಾಕೆಗಳು ಗಾಳಿಯಿಂದ ಚಲಿಸುತ್ತಿದ್ದವು. ಯುದ್ಧ ನಿಪುಣರು ಬಲಾಢ್ಯರು ಆದ ಅವರಿಬ್ಬರು ಧನುರ್ಯುದ್ಧದಿಂದ ಹೋರಾಡಿದರು. ಅವರಿಬ್ಬರು ವರ್ಷಾಕಾಲದ ಮೇಘವು ಜಲಧಾರೆಯನ್ನು ಕರೆಯುವಂತೆ ಶಕ್ತಿ ತೋಮರಾದಿ ಬಾಣವರ್ಷದಿಂದ ಒಬ್ಬರ ಬಿಲ್ಲನ್ನೊಬ್ಬರು ಕತ್ತರಿಸಿ ಸಿಂಹನಾದ ಮಾಡುತ್ತಿದ್ದರು. ಇಷ್ಟರಲ್ಲಿಯೇ ಕ್ಷೇಮಧೂರ್ತಿಯು ಭೀಮನ ಎದೆಗೆ ಗುರಿಯಿಟ್ಟು ಒಂದು ತೋಮರವನ್ನು ಬೀಸಿ ಬೇರೆ 6 ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ಕ್ಷೇಮಧೂರ್ತಿಯು ಬಿಟ್ಟ ತೋಮರಗಳು ಭೀಮನ ಮೈಯಲ್ಲಿ ನಾಟಿಕೊಂಡಾಗ ಅವನು ಮೇಘಾವೃತವಾದ ಸೂರ್ಯನಂತೆ ಕಾಣಿಸಿದನು. ಅವನಿಗೆ ಕೋಪದಿಂದ ಮೈಯೆಲ್ಲ ಉರಿಯಲಾರಂಭಿಸಿತು. ಒಡನೆಯೇ ಭೀಮನು ಸೂರ್ಯ ತೇಜಸ್ಸುಳ್ಳ ಮತ್ತು ಮಹಾವೇಗದಿಂದ ಕೂಡಿದ ಅಯೋಮಯವಾದ ಒಂದು ತೋಮರವನ್ನು ಕ್ಷೇಮಧೂರ್ತಿಯ ಮೇಲೆ ಬೀಸಿದನು. ಇಷ್ಟರಲ್ಲಿಯೇ ಆ ಕರುಷ ರಾಜನು ಬಿಲ್ಲನ್ನೆಳೆದು 10 ಬಾಣಗಳಿಂದ ಆ ತೋಮರವನ್ನು ಕತ್ತರಿಸಿ ಬೇರೆ 60 ಬಾಣಗಳನ್ನು ಭೀಮನ ಮೈಗೆ ಹೊಡೆದನು. ಒಡನೆಯೇ ಭೀಮನು ಧನುಸ್ಸನ್ನು ತೆಗೆದುಕೊಂಡು ಸಿಂಹನಾದ ಮಾಡುತ್ತಾ ಆ ಕ್ಷೇಮಧೂರ್ತಿಯ ಆನೆಯನ್ನು ಅನೇಕ ಬಾಣಗಳಿಂದ ಪ್ರಹರಿಸಿದನು. ಆ ಆನೆಯು ಭೀಮನ ಈ ಬಾಣ ಪ್ರಹಾರವನ್ನು ತಡೆಯಲಾರದೆ ಬಿರುಗಾಳಿಯಿಂದ ತೂರಿಸಲ್ಪಟ್ಟ ಮಹಾಮೇಘದಂತೆ ಯಾರಿಂದಲೂ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲದೆ ಪಲಾಯನ ಮಾಡಲಾರಂಭಿಸಿತು. ಭೀಮನು ಕೂಡ ತನ್ನ ಆನೆಯೊಡನೆ ಅದನ್ನು ಬೆನ್ನಟ್ಟಿದನು. ಗಾಳಿಯಿಂದ ತೂರಿಸಲ್ಪಟ್ಟ ಮೇಘಗಳು ಒಂದನ್ನೊಂದು ಹಿಂಬಾಲಿಸುವಂತೆ ಆ 2 ಆನೆಗಳು ಓಡುತ್ತಿದ್ದವು. ಇಷ್ಟರಲ್ಲಿಯೇ ಕ್ಷೇಮಧೂರ್ತಿಯು ಪ್ರಯತ್ನದಿಂದ ತನ್ನ ಆನೆಯನ್ನು ತಡೆದು ಹಿಂತಿರುಗಿಸಿ ಅನೇಕ ಬಾಣಗಳಿಂದ ಭೀಮನ ಆನೆಯನ್ನು ಹೊಡೆದನು. ಒಡನೆಯೇ ಭೀಮನು ವೇಗದಿಂದ ಒಂದು ಕ್ಷುರಾಯುಧವನ್ನು ಪ್ರಯೋಗಿಸಿ ಕ್ಷೇಮಧೂರ್ತಿಯ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಅವನ ಆನೆಯನ್ನು ಪ್ರಹರಿಸಿದನು. ಕ್ಷೇಮಧೂರ್ತಿಯು ಮತ್ತಷ್ಟು ಕೋಪಾವಿಷ್ಟನಾಗಿ ಭೀಮನನ್ನು ಅವನ ಆನೆಯನ್ನು ಅನೇಕ ಬಾಣಗಳಿಂದ ಮರ್ಮಸ್ಥಾನದಲ್ಲಿ ಹೊಡೆದನು. ಒಡನೆಯೇ ಭೀಮನ ಮಹಾಗಜವು ವಶತಪ್ಪಿ ಬಿದ್ದು ಬಿಟ್ಟಿತು. ಆಗ ಭೀಮನು ಆನೆಯಿಂದ ನೆಲಕ್ಕೆ ಹಾರಿ ಕ್ಷೇಮಧೂರ್ತಿಯ ಆನೆಯನ್ನು ತನ್ನ ಗದೆಯಿಂದ ಕೊಂದು ಕೆಡಹಿದನು. ಆಗ ಕ್ಷೇಮಧೂರ್ತಿಯು ತಟ್ಟನೆ ತನ್ನ ಆನೆಯಿಂದ ಕೆಳಕ್ಕೆ ಹಾರಿ ತೀಕ್ಷ್ಣವಾದ ಖಡ್ಗವನ್ನು ಕೈಗೆತ್ತಿಕೊಂಡು ಭೀಮನನ್ನು ಕೊಲ್ಲುವುದಕ್ಕಾಗಿ ಹೊರಟನು. ಹೀಗೆ ಆಯುಧಧಾರಿಯಾಗಿ ಬರುತ್ತಿದ್ದಾಗಲೇ ಕ್ಷೇಮಧೂರ್ತಿಯನ್ನು ಭೀಮನು ತನ್ನ ಗದೆಯಿಂದ ಹೊಡೆಯಲು ಆ ಒಂದೇ ಪ್ರಹಾರದಿಂದ ಕ್ಷೇಮಧೂರ್ತಿಯು ಕೈಯಲ್ಲಿ ಹಿಡಿದ ಕತ್ತಿಯೊಡನೆ ಪ್ರಾಣನಾಗಿ ಕೆಳಗೆ ಬಿದ್ದು ಬಿಟ್ಟನು. ವಜ್ರಾಹತವಾದ ಪರ್ವತದ ಸಮೀಪದಲ್ಲಿ ಅದೇ ವಜ್ರಾಹತವಾದ ಸಿಂಹವು ಸತ್ತು ಬಿದ್ದಂತೆ ಕ್ಷೇಮಧೂರ್ತಿಯು ತನ್ನ ಆನೆಯ ಪಕ್ಕದಲ್ಲಿಯೇ ಬಿದ್ದು ಬಿಟ್ಟನು. ಆ ಕರುಷರಾಜನು ಸತ್ತು ಬಿದ್ದುದನ್ನು ನೋಡಿ ನಿನ್ನ ಸಮಸ್ತ ಸೈನ್ಯವು ಭಯಪಟ್ಟು ಯುದ್ಧರಂಗದಿಂದ ಓಡಲಾರಂಭಿಸಿದವು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.